ಒಂದು ದೇಶ ಒಂದು ಚುನಾವಣೆ ಈ ವಿಚಾರದ ಬಗ್ಗೆ ಚರ್ಚೆ ಕಳೆದ 10 ವರ್ಷಗಳಿಂದ ಕೂಡ ನಡೀತಾ ಬಂದಿದೆ. ಈಗ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಿಸಿದಂತೆ ಮೋದಿ ಸರ್ಕಾರ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಇವತ್ತು ನಡೆದಿರುವಂತಹ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಒಂದು ದೇಶ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಸಂಪುಟ ಅಸ್ತು ಅಂದಿದೆ. ಮೋದಿ ನೇತೃತ್ವದ ಸಂಪುಟದಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಸಂಸತ್ ಅಧಿವೇಶನದಲ್ಲಿ ಮಂಡನೆಗೆ ಸಂಪುಟ ಸಮ್ಮತಿಯನ್ನು ಕೊಟ್ಟಿದೆ. ಬಹುಶಃ ಈ ಒಂದು ಬಿಲ್ಲನ್ನು, ಈ ಒಂದು ಮಸೂದೆಯನ್ನು ನಾಳೆಯೇ ಸಂಸತ್ ಅಧಿವೇಶನದಲ್ಲಿ ಮಂಡನೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ, ಆ ನಿರೀಕ್ಷೆಯೂ ಕೂಡ ಇದೆ. ಅಷ್ಟೇ ಅಲ್ಲದೆ ನಾಳೆ ಇದನ್ನು ಮಂಡನೆ ಮಾಡಿ ನಂತರ ಮತ್ತೆ 2 ದಿವಸ ಇದರ ಬಗ್ಗೆ ಸಂಸತ್ನಲ್ಲಿ ಚರ್ಚೆಯೂ ಕೂಡ ಅವಕಾಶವನ್ನು ಕೊಡ್ಬೋದು. ನಾಳೆ ಶುಕ್ರವಾರದಿಂದ ನಾಳೆ ಮತ್ತು ಸೋಮವಾರದಂದು ಇದರ ಬಗ್ಗೆ ಚರ್ಚೆ ಆಗ್ಬೋದು. BJP ಕಾಂಗ್ರೆಸ್ ಪಕ್ಷಗಳಿಂದ ಸದಸ್ಯರಿಗೆ ಈಗಾಗಲೇ ವಿಪ್ ಕೂಡ ಜಾರಿಯಾಗಿದೆ. ಈ ಮಹತ್ವದ ಬಿಲ್ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ಬೇಕಾಗಿ ಎಲ್ಲರೂ ಕೂಡ ಸದನದಲ್ಲಿ ಹಾಜರಿರಬೇಕು ಅನ್ನುವಂತಹ ವಿಪ್ಪನ್ನು ಈಗಾಗಲೇ ಜಾರಿ ಮಾಡಲಾಗಿದೆ. ಇಲ್ಲಿ ಒಂದೇ ಎಲೆಕ್ಷನ್ ಫಿಕ್ಸ್ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಸರ್ಕಾರದ ಒಂದಿಷ್ಟು ಸಮರ್ಥನೆಗಳಿದ್ದಾವೆ, ಪ್ರತಿಪಕ್ಷಗಳ ಒಂದಿಷ್ಟು ಆರೋಪಗಳು ಕೂಡ ಇದ್ದಾವೆ. ಅವುಗಳನ್ನು ಕೂಡ ನಾವು ನೋಡ್ತಾ ಹೋಗೋದಿದ್ರೆ ಬಹಳ ಮುಖ್ಯವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಒಂದು ದೇಶ ಒಂದು ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೇ ಮಾರಕ ಅನ್ನೋದನ್ನು ಪ್ರತಿಪಕ್ಷ ಕಾಂಗ್ರೆಸ್ ಹೇಳ್ತಾ ಇದೆ. ಸರ್ಕಾರದ ಲೋಪದೋಷಗಳನ್ನು ಮರೆಮಾಚುವ ಪ್ರಯತ್ನ ಇದು. ಅಂದರೆ ಸರ್ಕಾರದ ಲೋಪದೋಷ ಜಾಸ್ತಿಯಾಗಿ ಚರ್ಚೆಗೆ ಬರಬಾರದು. ಒಂದು ವೇಳೆ ಪ್ರತಿ ವರ್ಷ ಒಂದಲ್ಲ ಒಂದು ರಾಜ್ಯದ ಚುನಾವಣೆ ಬಂದಾಗ ಅಟ್ಲೀಸ್ಟ್ ಆ ರಾಜ್ಯಗಳಲ್ಲಾದರೂ ಸರ್ಕಾರದ ವೈಫಲ್ಯಗಳು ಚರ್ಚೆಗೆ ಬರ್ತಾ ಇರುತ್ತೆ, ಕೇಂದ್ರ ಸರ್ಕಾರದ ವೈಫಲ್ಯ ಕೂಡ ಚರ್ಚೆಗೆ ಬರ್ತಾ ಇರುತ್ತೆ ಅಂತ ಹೇಳಿ. ಹೀಗಾಗಿ ಸರ್ಕಾರದ ಲೋಪದೋಷಗಳನ್ನು ಮರೆಮಾಚುವ ಪ್ರಯತ್ನ ಇದು. ಚುನಾವಣಾ ಆಯೋಗದ ಕ್ರಮಗಳು ಕೂಡ ದೇಶಕ್ಕೆ ಮಾರಕ ಅನ್ನುವಂಥದ್ದನ್ನು ಪ್ರತಿಪಕ್ಷಗಳು ಆಕ್ಷೇಪ ಎತ್ತಿದ್ದಾವೆ. ಇದೇ ಕಾರಣಕ್ಕಾಗಿ ಇದರ ಬಗ್ಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ JPC ರಚನೆ ಮಾಡಿ ಬಾಧಕಗಳ ಅಧ್ಯಯನ ಆಗಬೇಕು ಅನ್ನುವಂಥದ್ದನ್ನು ಪ್ರತಿಪಕ್ಷಗಳು ಹೇಳ್ತಿದ್ದಾವೆ. ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಗಳು ನಡೀಬೇಕು ಅಂತೇಳಿ. ಕ್ಷೇತ್ರ ಪುನರ್ವಿಂಗಡಣೆ ಜನಗಣತಿ ಆಗದೆ ಯಾವುದೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಜನಗಣತಿಯನ್ನು 2021ರಲ್ಲಿ ಮಾಡಬೇಕಾಗಿತ್ತು, ಅದು ಇನ್ನೂ ಕೂಡ ಆಗಿಲ್ಲ. ಹೀಗಾಗಿ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಜನಗಣತಿ ಆಗದೆ ಯಾವುದೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಜನಮನ್ನಣೆಯನ್ನು ಕಳೆದುಕೊಳ್ತಾ ಇರುವಂತಹ ಭೀತಿಯಿಂದಾಗಿ ಈ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ ಅನ್ನುವಂತಹ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ಈ ಆರೋಪ ಪ್ರತಿಪಕ್ಷಗಳ ಕಡೆಯಿಂದ ಇದೆ. ಹಾಗಾದರೆ ಇದರ ಅನುಕೂಲ ಏನು, ಅನಾನುಕೂಲ ಏನು, ಇದರ ಪರವಾಗಿರುವಂಥವ್ರು ಏನು ಹೇಳ್ತಿದ್ದಾರೆ, ಇದರ ವಿರುದ್ಧವಾಗಿರುವಂಥವ್ರು ಏನು ಹೇಳ್ತಿದ್ದಾರೆ, ಕೇಂದ್ರದ ಸಮರ್ಥನೆ ಏನು, ವಿರೋಧ ಪಕ್ಷಗಳ ವಿರೋಧ ಯಾವ ಕಾರಣಕ್ಕಾಗಿ ಅನ್ನೋದು ನಿಮಗೆ ಹೇಳ್ತೀನಿ. MP MLA ಚುನಾವಣೆಗೆ ಒಟ್ಟಿಗೆ ಮತದಾನದ ವ್ಯವಸ್ಥೆ ಇರುತ್ತೆ. ಒಂದೇ ಚುನಾವಣೆ ನಡೆಯುತ್ತೆ, 2 ಮತ ಹಾಕಬೇಕಾಗತ್ತೆ. ಒಂದೇ ಮತಗಟ್ಟೆಗೆ ಹೋಗಿ 2 ಕಡೆಗಳಲ್ಲಿ ನೀವು ಮತ ಹಾಕಬೇಕಾಗತ್ತೆ ಅನ್ನುವಂಥದ್ದು ಕೇಂದ್ರದ ಸಮರ್ಥನೆ. ಪ್ರತಿಪಕ್ಷಗಳ ವಿರೋಧ, ಅವಧಿಗೂ ಮುಂಚಿತವಾಗಿ ಸರ್ಕಾರ ಬಿದ್ದರೆ ಮುಂದೇನು? ನಮ್ಮಲ್ಲಿ 2.5 ವರ್ಷ 3 ವರ್ಷಕ್ಕೊಂದು ಸರ್ಕಾರ ಉರುಳುವಂಥದ್ದು ಕೂಡ ನಡೀತಾ ಇರುತ್ತೆ ಆಗಾಗ್ಗೆ. ಅಂಥ ಸಂದರ್ಭದಲ್ಲಿ ಮುಂದೇನು? ಇವತ್ತೇನು BJPಯವರು ಕೇಂದ್ರದಲ್ಲಿ ಆಡಳಿತದಲ್ಲಿದ್ದಾರೆ, ನಾಳೆ ಯಾರು ಆಡಳಿತದಲ್ಲಿರ್ತಾರೆ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲೂ ಕೂಡ ಏನು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗತ್ತೆ. ನೀತಿ ಸಂಹಿತೆ ನಿಯಮಗಳು ಭಾರವಾಗೋದಿಲ್ಲ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅಂದರೆ ಪ್ರತಿ ಚುನಾವಣೆ ಬಂದಾಗ ಆಯಾ ರಾಜ್ಯಗಳಲ್ಲಿ ನೀತಿ ಸಂಹಿತೆ ಇರುತ್ತೆ, ಇದರಿಂದಾಗಿ ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಹೇಳ್ತಾರೆ. ಆದರೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾದರೆ ಅಭಿವೃದ್ಧಿ ಸಾಧ್ಯನಾ? ಒಂದು ವೇಳೆ ಓಕೆಪ್ಪ ನೀತಿ ಸಂಹಿತೆ ಅಂತ ಹೇಳಿದ್ರೆ ಅದು 1 ತಿಂಗಳು 2 ತಿಂಗಳು ಇರುತ್ತೆ. ಆದರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಒಂದು ರಾಜ್ಯದ ಮೇಲೆ ಸರ್ಕಾರ ಉರುಳಿ ಹೋಯಿತು ಅನ್ನೋ ಕಾರಣಕ್ಕಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಕಾರಣಕ್ಕಾಗಿ 2.5 ವರ್ಷಗಳ ಕಾಲ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದರೆ ಆಗ ಜನರ ಸಮಸ್ಯೆಗಳನ್ನು ಕೇಳುವಂಥದ್ದಕ್ಕೆ ಯಾವ ಪ್ರತಿನಿಧಿ ಇರ್ತಾರೆ ಅಲ್ಲಿ? ಯಾರ ಹತ್ರ ಹೋಗಿ ಕೇಳಬೇಕಾಗತ್ತೆ ಅಲ್ಲಿ? ಇಂತಹ ಸಮಸ್ಯೆಗಳು ಇಲ್ಲಿ ಎದುರಾಗ್ತವೆ ಅನ್ನೋದು ಪ್ರತಿಪಕ್ಷಗಳು ಹೇಳ್ತಾ ಇರುವಂಥದ್ದು. ಹಾಗೆಯೇ ಕೇಂದ್ರದ ಸಮರ್ಥನೆಗಳು ಈ ರೀತಿಯಾಗಿ ಸಾಗುತ್ತೆ, ಮತದಾನದ ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿ. ಅಂದರೆ ಜನ ಬಹಳ ಆಸಕ್ತಿಯಿಂದ ವಿಧಾನಸಭೆ ಮತ್ತು ಲೋಕಸಭೆಗೆ ಏಕಕಾಲದಲ್ಲಿ ಮತದಾನ ಹಾಕೋದಕ್ಕಾಗಿ ಬರ್ತಾರೆ, ಮತದಾನ ಮಾಡೋಕ್ಕೆ ಬರ್ತಾರೆ. ರಾಜ್ಯಗಳ ಅಧಿಕಾರಕ್ಕೆ ಕೇಂದ್ರ ಕೊಕ್ಕೆ ಹಾಕಿದಂತೆ ಆಗುವುದಿಲ್ವಾ ಅನ್ನುವಂಥದ್ದು ಪ್ರತಿಪಕ್ಷಗಳು ಎತ್ತಿರುವಂತಹ ಪ್ರಶ್ನೆ. ಅಂದರೆ ಇಲ್ಲಿ ಸರ್ಕಾರ ಬಿದ್ದು ಹೋದಾಗ ಕೇಂದ್ರವೇ ಸರ್ಕಾರವನ್ನು ರಾಜ್ಯಗಳಲ್ಲಿ ನಡೆಸ್ತಾ ಹೋದರೆ ಏನಾಗುತ್ತೆ? ಅದು ಒಂದಲ್ಲ ಒಂದು ಸ್ವರೂಪದಲ್ಲಿ ಕೇಂದ್ರದ ಆಡಳಿತವಾಗಿ ಮಾರ್ಪಡುತ್ತೆ ಅಂತ ಹೇಳಿ. ಸಾವಿರಾರು ಕೋಟಿ ಹಣ ಸಮಯ ಉಳಿಯುತ್ತೆ ಅನ್ನೋಂಥದ್ದು ಕೇಂದ್ರ ಸರ್ಕಾರ ಮುಂದಿಡ್ತಿರುವಂತಹ ವಿವರಣೆ. ಆದರೆ 2 ವರ್ಷಕ್ಕೆ ಎಲೆಕ್ಷನ್ ಮಾಡಿದರೆ ಹಣ ಪೋಲಾಗೋದಿಲ್ವಾ? ಅಂದರೆ ಇದರಲ್ಲಿರುವಂಥ ಒಂದು ಪ್ರಾವಿಷನ್ನಲ್ಲಿ ಒಂದು ವೇಳೆ 2 ವರ್ಷ ಬಾಕಿ ಇದೆ ಅಂತ ಹೇಳಿದರೆ ಅಂಥ ಸಮಯದಲ್ಲಿ ಎಲೆಕ್ಷನ್ ನಡೆಸ್ಬೋದು ಅನ್ನೋಂಥ ಒಂದು ರೆಕಮೆಂಡೇಶನ್ ಕೂಡ ಇದೆ. ಹಾಗಾದರೆ ಆವಾಗ ಕೂಡ ಹಣ ವೇಸ್ಟ್ ಆಗೋದಿಲ್ವಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ದೇಶದ ಅಭಿವೃದ್ಧಿಯ ಗತಿ ಹೆಚ್ಚಿಸೋದಕ್ಕೆ ಇದು ಅನುಕೂಲ, ಅಭಿವೃದ್ಧಿಯ ವೇಗ ಕೊಡೋದಕ್ಕೆ ಇದು ಅನುಕೂಲ ಅಂತೇಳಿ
ಕೇಂದ್ರ ಸರ್ಕಾರ ಹೇಳಿದರೆ %1 GDP ಹೆಚ್ಚಳ ಇದರಿಂದಾಗಿ ಆಗೋದಿಲ್ಲ ಅನ್ನೋದನ್ನು ಪ್ರತಿಪಕ್ಷಗಳು ಹೇಳ್ತಾ ಇರೋದು. ಹೀಗೆ ಭಾಳಷ್ಟು ಡಿಬೇಟ್ಸ್ ಈ ವಿಚಾರದಲ್ಲಿ ಅನುಕೂಲ ಅನಾನುಕೂಲದ ವಿಚಾರದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಮುಂದುವರೆದು ಇದು ಈಗ ಕರ್ನಾಟಕದ ವಿಚಾರಗಳಿಗೆ ಬಂದಾಗಲೂ ಪ್ರಜಾಪ್ರಭುತ್ವದ ತಳಹದಿಯನ್ನು ಭದ್ರಪಡಿಸೋದಕ್ಕೆ ಇದು ಲಾಭ ಅಂತೇಳಿ ಕೇಂದ್ರ ಹೇಳ್ತಾ ಇದ್ರೆ ಒಕ್ಕೂಟ ವ್ಯವಸ್ಥೆಗೆ ಇದು ಧಕ್ಕೆ ಅನ್ನುವಂಥದ್ದನ್ನು ಪ್ರತಿಪಕ್ಷ ಹೇಳ್ತಾ ಇದೆ. ವಿಶೇಷವಾಗಿ ಇದರಲ್ಲಿ ನಾವು ಕರ್ನಾಟಕದ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸರ್ಕಾರ ಏನಾದರೂ 6 ವರ್ಷ ಆಡಳಿತವನ್ನು ನಡೆಸೋದಕ್ಕೆ ಅವಕಾಶ ಸಿಗುತ್ತಾ ಅನ್ನುವಂಥ ಒಂದು ಅಂಶವೂ ಕೂಡ ಬರುತ್ತೆ. ಯಾಕೆಂದರೆ ಈಗಲೇ ಇದೇನಾದರೂ ಅಂಗೀಕಾರ ಆಗಿ ಮುಂದಿನ ಚುನಾವಣೆಗೇ ಇದು ಇಂಪ್ಲಿಮೆಂಟ್ ಆಗುತ್ತೆ. ಅಂದರೆ 2029 ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿನೇ ಒನ್ ನೇಷನ್ ಒನ್ ಎಲೆಕ್ಷನ್ ಆಗುತ್ತೆ ಅಂತ ಹೇಳಿದರೆ ಒಂದು ದೇಶ ಒಂದು ಚುನಾವಣೆ ಕರ್ನಾಟಕದಲ್ಲಿ ಏನಾಗುತ್ತೆ? ಎಲ್ಲ ಓಕೆ ಆದರೆ 2029ಕ್ಕೆ ಒಂದು ದೇಶ ಒಂದು ಚುನಾವಣೆ ನಡೆಯುವಂಥದ್ದಿದೆ. ಮೊದಲ ಬಾರಿಗೆ ಅದು 2029ಕ್ಕೆ ನಡೀಬಹುದು. ಆಗ ಹಾಗೇನಾದರೂ ಆದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಬಂಪರ್ ಅವಕಾಶ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಕಡೆಯ 1 ವರ್ಷದ ಆಳ್ವಿಕೆ ಇರುವಂಥದ್ದು. 6 ತಿಂಗಳ ಮುಂಚೆ ಇದ್ದರೆ ರಾಷ್ಟ್ರಪತಿ ಆಳ್ವಿಕೆ ಆಗುತ್ತೆ. ಆದರೆ 1 ವರ್ಷ ಮುಂಚೆ ಇದ್ದಾಗ ರೆಕಮೆಂಡೇಶನ್ ಪ್ರಕಾರವಾಗಿ ಆ ಸರ್ಕಾರವನ್ನು 1 ವರ್ಷ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಹಾಗೇನಾದರೂ ಆಯಿತು ಅಂದರೆ ರಾಜ್ಯದ ಪ್ರಸಕ್ತ ವಿಧಾನಸಭೆ ಅವಧಿ 1 ವರ್ಷ ವಿಸ್ತರಣೆ ಆಗುತ್ತೆ. ಅಂದರೆ ಈಗಿನ ಕಾಂಗ್ರೆಸ್ ಸರ್ಕಾರ 1 ವರ್ಷ ಹೆಚ್ಚುವರಿಯಾಗಿ ಆಡಳಿತ ನಡೆಸೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ 2028ರ ಮೇ ತಿಂಗಳಿನ ಬದಲು 2029ರ ಏಪ್ರಿಲ್ವರೆಗೂ ಕೂಡ ಈ ಸರ್ಕಾರ ವಿಸ್ತರಣೆ ಆಗೋದಕ್ಕೂ ಕೂಡ ಅವಕಾಶ ದೊರಕಿಬಿಡುತ್ತೆ. ಹೀಗೆ ಒನ್ ನೇಷನ್ ಒನ್ ಎಲೆಕ್ಷನ್ನ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಇದ್ದೇ ಇದ್ದಾವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದು ಅಂಗೀಕಾರ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ನೋಡಬೇಕು. ಈ ಮಸೂದೆಯನ್ನು ತರಬಹುದು, ಮಸೂದೆಯನ್ನು ತಂದ ತಕ್ಷಣ ಅದು ಅಂಗೀಕಾರ ಆಗುವಂಥ ಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ. ಯಾಕೆಂತ ಹೇಳಿದರೆ ಇದಕ್ಕೆ 2/3 ಮೆಜಾರಿಟಿ ಬೇಕು. ಈ ತಿದ್ದುಪಡಿಯನ್ನು ತರಬೇಕು ಅಂದರೆ 2/3 ಮೆಜಾರಿಟಿ ಬೇಕು. ಲೋಕಸಭೆಯ ಒಟ್ಟು 543 ಸದಸ್ಯ ಬಲದಲ್ಲಿ 2/3 ಮೆಜಾರಿಟಿ ಅನ್ವಯ 364 ವೋಟ್ಗಳು ಅಗತ್ಯ ಇದೆ ಇದರ ಪರವಾಗಿ. NDA BJಪಿಯವರು ಹೇಳ್ತಿದ್ದಂಗೆ 400 ಪಾರ್ ಆಗಿರ್ತಿದ್ದು ಇದನ್ನು ಮಾಡ್ಬೋದಾಗಿತ್ತು. ಆದರೆ NDA ಇವತ್ತು ಹೊಂದಿರುವಂಥದ್ದು 293 ಸ್ಥಾನಗಳನ್ನು ಮಾತ್ರ. ಇಂಡಿಯಾ ಬ್ಲಾಕ್ನವರ ಬಳಿಯಲ್ಲಿ 249 ಸೀಟ್ಗಳಿದ್ದಾವೆ. ಹೀಗಾಗಿ NDAಗೆ ಅಗತ್ಯ ಬೇಕಾಗಿರುವಂಥದ್ದು 71 ವೋಟ್ಗಳು ಅವ್ರಿಗೆ ಇನ್ನೂ ಕೂಡ ಬೇಕಾಗುತ್ತೆ. ಇದನ್ನು ಅಂಗೀಕಾರ ಆಗಬೇಕು 2/3 ಮೆಜಾರಿಟಿಯಲ್ಲಿ ಅಂತೇಳಿ. ಆದರೆ ಇನ್ನು ರಾಜ್ಯಸಭೆ ವಿಚಾರಕ್ಕೆ ಬಂದರೆ ರಾಜ್ಯಸಭೆಯಲ್ಲೂ ಕೂಡ ಉಭಯ ಸದನಗಳಲ್ಲೂ ಕೂಡ 2/3 ಮೆಜಾರಿಟಿ ಬೇಕು. ಅಲ್ಲಿ ರಾಜ್ಯಸಭೆಯಲ್ಲಿ 245 ಸೀಟ್ಗಳಿದ್ದಾವೆ. 2/3 ಮೆಜಾರಿಟಿ ಅನ್ವಯ 164 ವೋಟ್ಗಳ ಅಗತ್ಯ ಇದೆ. ಅಲ್ಲಿ NDA ಬಳಿಯಲ್ಲಿ 121 ಸ್ಥಾನಗಳಿದ್ದಾವೆ. ಇಂಡಿಯಾ ಬ್ಲಾಕ್ನವರ ಬಳಿಯಲ್ಲಿ 112 ಸೀಟ್ಗಳಿದ್ದಾವೆ. NDAಗೆ 43 ಸೀಟ್ಗಳ ಅಗತ್ಯತೆ ಬೀಳುತ್ತೆ. ಹೀಗೆ ಇದು ಅಂಗೀಕಾರ ಆಗುವಂಥದ್ದು ಕೂಡ ಅಷ್ಟು ಸುಲಭ ಇಲ್ಲ. ಹೀಗಾಗಿನೇ ಇದು ಬಹುತೇಕ ಮಂಡನೆ ಆದ ನಂತರ JPCಗೆ ಹೋಗ್ಬೋದು. ಅದಕ್ಕೆ ಆಡಳಿತ ಪಕ್ಷವು ಕೂಡ ಒಪ್ಕೊಳ್ಬೋದು. ಅದರ ಮೂಲಕವಾಗಿ ಇದಕ್ಕೊಂದು ಚಾಲನೆ ಸಿಕ್ಕಂತಾಗುತ್ತೆ. JPCಯಲ್ಲಿ ಅಧ್ಯಯನ ಆದ ನಂತರ ಮುಂದೆ ಬಂದಾಗ ಅಗತ್ಯ ತಿದ್ದುಪಡಿ ಇವುಗಳ ಪ್ರಕಾರವಾಗಿ ಇದನ್ನು ಅಂಗೀಕಾರ ಮಾಡೋದಕ್ಕೆ ಆಗುತ್ತಾ ಅನ್ನೋದನ್ನು ನೋಡಬೇಕಾಗಿದೆ.